ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಫ್ರೆಂಡ್. ಹೇ ಹಾಯ್ ಮೈ ಡಿಯರ್ ಲಿಟಲ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ನನ್ನ ನೆನಪಿಸ್ಕೊಂಡ್ಬಿಟ್ಟಿದ್ಯಾ? ನಾನಲ್ಲ, ನಮ್ಮಮ್ಮ. ಯಾಕೆ? ನಿನ್ ಸೀತಮ್ಮಂದು ಟಿಫಿನ್ ಬಾಕ್ಸ್ ಕಳ್ದಾಗ್ತಿದ್ಯಾ? ಅದು ಎಂತ ಮಿಸ್ಟೇಕ್ ಮಾಡ್ಬಿಟ್ಟ ಫ್ರೆಂಡ್ ನೀನು. ಯಾಕೆ? ಇನ್ನಷ್ಟೇ ಸೀತಮ್ಮ ನಿನ್ನ ಸುಮ್ನೆ ಬಿಡಲ್ಲ. ಸೀತಮ್ಮ ಏನೇ ತಪ್ಪ ಮಾಡಿದ್ರು ಕ್ಷಮಿಸ್ತಾಳೆ. ಆದ್ರೆ ಟಿಫಿನ್ ಬಾಕ್ಸ್ ಕಳ್ದಾಕಿದ್ರೆ ಫುಲ್ ಅಂದ್ರೆ ಫುಲ್ ಕೋಪ ಮಾಡ್ಕೊಂತಾಳೆ. ಅವ್ಳ ಕೋಪನ ಯಾರು ತಡ್ಕೊಳಕ್ಕಾಗಲ್ಲ. ಫ್ರೆಂಡ್, ನೀನ್ ನನ್ನ ಸಿಕ್ಕಾಪಟ್ಟೆ ಎದುರಿಸ್ತಿದ್ಯಾ. ಫ್ರೆಂಡ್, ನಾ ಹೇಳ್ತಿರೋದು ನಿಜ. ಒಂದಿನ ಏನಾಯ್ತು ಗೊತ್ತಾ ಫ್ರೆಂಡ್? ಏನು? ನಾನು ಒಂದ್ ದಿವಸ ಸ್ಕೂಲಲ್ಲಿ ಟಿಫಿನ್ ಬಾಕ್ಸ್ ನ ಮರ್ತ್ ಬಂದಿದ್ದೆ. ಆಮೇಲೆ ಆಗ ಸೀತಮ್ಮ ನನ್ನ ಮನೆ ಒಳಗಡೆನೆ ಸೇರಿಸ್ಲಿಲ್ಲ. ಏನು ಇಷ್ಟು ಚಿಕ್ಕ ವಿಷಯಕ್ಕ? ನಾನು ಹೀಗೇನೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ ಸೀತಮ್ಮ ಅಂತ ಕೇಳ್ದೆ. ಆಗ ಅವಳಿಗೆ ಏನ್ ಮಾಡಿದ್ರು ಗೊತ್ತಾ ಫ್ರೆಂಡ್? ನನ್ ಕೈ ಹಿಡ್ಕೊಂಡು ಧರ ಧರ ಅಂತ ಸ್ಕೂಲಿಗೆ ಎಳ್ಕೊಂಡು ಹೋದ್ರು ಫ್ರೆಂಡ್. ಸ್ಕೂಲ್ ಬೀಗ ಹಾಕಿತ್ತು. ಆಮೇಲೆ ಸೀತಮ್ಮನ್ ಕೋಪನ ಬೀಗನೂ ತಡಿಯಕ್ಕಾಗ್ಲಿಲ್ಲ. ಲಾಕ್ ಓಪನ್ ಮಾಡ್ಸಿ ಟಿಫಿನ್ ಬಾಕ್ಸ್ ತರ್ಸ್ಕೊಂಡು ಗೊತ್ತಾ? ಚಾರು, ನಮ್ ಸೀತಮ್ಮ ತುಂಬಾ ಡೇಂಜರಸ್ಸು. ಹೌದು, ಸಿಕ್ಕಾಪಟ್ಟೆ ಡೇಂಜರಸ್. ಯಪ್ಪಾ ದೇವ್ರೇ. ಸರಿ ಸರಿ, ಬಾಯ್ ಫ್ರೆಂಡ್. ಬಾಯ್. ಒಂದು ಲಂಚ್ ಬಾಕ್ಸ್ಗೋಸ್ಕರ ಸ್ಕೂಲ್ ಬೀಗನೇ ತೆಗಿಸ್ಬಿಟ್ರು. ನೆಕ್ಸ್ಟ್ ನನ್ಗೋಸ್ಕರ ಮನೆಗೆ ನುಗ್ಗಿದ್ರೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಡೇಂಜರಸ್. ಏನು ಕದಿಮನ್ ಆಗ್ಬಿಟ್ಟಿದ್ಯಾ? ನನ್ನ ಬಾಕ್ಸ್ ಎಲ್ಲಿ? ಯಾವ ಬಾಕ್ಸು? ತಾತ ಆಟ ಆಡಿಸ್ಬೇಡಿ. ಈ ಮ್ಯಾಟ್ರ್ ಎಷ್ಟು ಸೀರಿಯಸ್ ಅಂತ ನಿಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಡೇಂಜರಸ್ ಅವರು. ಅದಕ್ಕೆ ನನ್ನ ರೂಮಿಗೆ ಬಂದು ಇಲ್ಲಿದೆ ಅಂತ ಕದಿಯಕ್ ನೋಡ್ತಿದ್ಯೋ? ಇದೊಂದು ವಿಷಯದಲ್ಲಿ ಆಟ ಆಡಿಸ್ಬೇಡಿ ಪ್ಲೀಸ್. ಆಟದಲ್ಲಿ ಯಾವ ರೂಲ್ಸ್ ಇಲ್ಲಿ ಹೆಂಗ್ ಬೇಕಾದ್ರು ಆಡ್ಬೋದು. ಅದೆಲ್ಲ ಗೊತ್ತಿಲ್ಲ, ನಂಗೆ ಬಾಕ್ಸ್ ಬೇಕು. ಇಡೋದಕ್ಕೆ ನೀನು ಹುಡುಕ್ದೆ ಅಲ್ವಾ? ಸಿಕ್ತಾ ನಿನ್ಗೆ? ಸಿಗ್ಲಿಲ್ಲ ತಾನೆ? ನಂಗೆ ಹೆಂಗ್ ಸಿಕ್ಬಿಡುತ್ತೆ? ಯಾವ ಬಾಕ್ಸ್ ನನಗೆ ಗೊತ್ತಿಲ್ಲ ಕಣೋ. ಅಲ್ಲಿ ಹುಡುಕ್. ಇಲ್ಲ, ನಾನು ಇದು ಮಾಡ್ಕೊಂಡು ಹುಡುಕೊಂಡು ನೋಡಿ, ಸಿಕ್ಕಿದ್ರು ಸಿಗ್ಬೋದು. ನಿನ್ನ ನಡೆ ಬರ. ಅವ್ರಿಗೆ ಬಾಕ್ಸ್ ಬೇಕು ಅಷ್ಟೇ ತಾನೆ? ನಾನು ಯಾಕೆ ಓದಾಡ್ತಾ ಇದ್ದೀನಿ? ಹೊಸದು ಕೊಡ್ಸಿದ್ರೆ ಆಯ್ತು. ಯಾವ ಬಾಕ್ಸ್ ಬೇಡ. ಇಲ್ಲ ಕಣ, ಮಗ ಯಾವ್ದೋ ಫೀಲ್ಡ್ ವಿಸಿಟ್ಗೆ ಅನ್ಕೊಂಡು ಬಂದ್ರೆ ಫೀಲ್ಡ್ಗೆ ಹೇಳ್ದಂಗಿದೆಯಲ್ಲೋ. ಇಲ್ಲಿ ಯಾಕೆ ಬಂದಿದ್ವಿ ಹೇಳೋ? ಸರ್ ಎಕ್ಸ್ಕ್ಯೂಸ್ ಮೀ, ಈ ತರ ಲಂಚ್ ಬಾಕ್ಸ್ ಇಲ್ಲ ಎಲ್ಲರೂ ಸಿಗುತ್ತಾ? ಹುಡುಕಿದ್ರೆ ದೇವ್ರ ಸಿಗ್ತಾರಂತ ಹುಡುಕ್ ಹೋಗ್ರಿ. ದೇವ್ರು ಬೇಡ, ಸದ್ಯಕ್ಕೆ ಲಂಚ್ ಬಾಕ್ಸ್ ಸಾಕು. ಲೈ, ಲಂಚ್ ಬಾಕ್ಸ್ ಹುಡ್ಕೊಂಡ್ ಬಂದಿದ್ಯಾ? ಲೈ ಸೀರಿಯಸ್ಲಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಡೀಲಿಂಗ್ಸ್ ನ ಒಂದು ಫೋನ್ ಕಾಲ್ಗೂ ಸಿಗದೆ ಸೈನ್ ಮಾಡೋ ಆಸಾಮಿ ಮಾರ್ಕೆಟ್ ಅಲ್ಲಿ ಎಕ್ಕಶ್ಚಿತ್ತು ಒಂದು ಸ್ಟೀಲ್ ಡಬ್ಬಿ ಹುಡುಕ್ತಿದಾನ. ಐ ಡೋಂಟ್ ಬಿಲೀವ್ ದಿಸ್. ಲೈ ಹೇಳ್ಬಿಟ್ಟಾದ್ರು
ಪ್ರಶಾಂತ್ ಇನ್ನ ಎಷ್ಟು ಓಡಾಡ್ಬೇಕು ನಡೀರಿ ಮಗ ಜೀವನ ಒಬ್ಬ ಮಂಚನ ಹೇಗೆಲ್ಲ ಬದಲಾಯಿಸ್ಬಿಡತ್ ನೋಡು. ಸಾರಿ ಜೀವನ ಅಲ್ಲ, ಟಿಫನ್ ಬಾಕ್ಸ್ ಮೇಡಮ್. ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಮ್ಯಾಟ್ರ್ ಎಷ್ಟು ಸೀರಿಯಸ್ ಇದೆ ಅಂತ ಅರ್ಥ ಮಾಡು. ಹೌದೌದು, ತುಂಬಾ ಸೀರಿಯಸ್ ಇದೆ. ಟಿಫನ್ ಬಾಕ್ಸ್ ಅಂತಂದ್ರೆ ಸಿಂಪಲ್ ಚಾನ್ಸೇ ಇಲ್ಲ. ಸಾಕು ಬಾ, ಅಂಗಡಿ ಇಲ್ಲೇ ಇದೆಯಲ್ಲ. ಬಂದೇ ಇರೋ. ಆ ಡಬ್ಬಿ ತೋರಿಸಿ. ಇದ್ ನೋಡು ಮಗ. ಇಲ್ಲ ಕಣ, ಅದ್ರ ಶೇಪೇ ಬೇರೆ ತರ ಇತ್ತು. ಹೌದಾ? ಅದನ್ನ ಹಿಡ್ಕೊಂಡಾಗ ಒಂಥರ ಕಂಫರ್ಟ್ ಫೀಲಿಂಗ್, ವೆರಿ ಹ್ಯಾಂಡಿ ಯುನೋ. ಒಂಥರ ಝೆನ್ ಬೌಲ್ ತರ, ಕೈಂಡ್ ಆಫ್ ಇನ್ನರ್ ರಿವರ್ಬ್ ಯುನೋ. ಊಟ ಮಾಡೋಕ್ಕೂ ಮೊದಲೇ ಹಸುವೆ ನೀಗ್ ಬಿಡ್ತೇನೋ ಅನ್ನೋ ತರ ಫೀಲ್. ಮಗ ನಿನ್ ಟಿಫನ್ ಬಾಕ್ಸ್ ತಾನೇ ಹುಡುಕ್ತಿರೋದು? ಹ್ಞೂ, ಮತ್ತೆ ಒಳಗಡೆ ಝೆನ್ ಬೌಲ್ ಅಂತೆಲ್ಲ ಹೇಳ್ದಲ್ಲು. ನನಗೆ ನಾಳೆ ಲಂಚ್ ಬಾಕ್ಸ್ ಬೇಕು, ಪ್ಲೀಸ್ ಮರಿಬೇಡಿ, ತಂದು ಕೊಟ್ಬಿಡಿ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಬಾ ಮಾರಾಯ. ಸಮುದ್ರದಲ್ಲಿ ಸೂಜಿ ಹುಡುಕ್ಬಿಟ್ಟಲ್ಲ ಮಗ. ಹುಡುಕಿಲ್ಲ ಅಂದ್ರೆ ಬಿಡೋದೇ ಇಲ್ಲ ನಾವು. ಅಲ್ಲ ಅವರು. ಒಂದು ಟಿಫನ್ ಬಾಕ್ಸ್ ಹಿಂಗ ಅಲ್ವಾ? ಇನ್ನವ್ರ ಮನೆಯವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು. ಅಡ್ವಾನ್ಸ್ ಸ್ಯಾಲರಿ ಅಪ್ಲೈ ಮಾಡೋದಕ್ಕೆ ಇವತ್ತೇ ಹೇಳ್ತೀನಿ. ನಿನ್ಗೆ ಆಲ್ರೆಡಿ ಹೇಳಿದ್ದೀನಿ, ನೆನ್ಪಿಟ್ಕೊ. ಆಯ್ತಪ್ಪ, ಮಾಡೋಣ, ಖಂಡಿತ ಹೆಲ್ಪ್ ಮಾಡೋಣ. ಫಸ್ಟ್ ಈ ಟಿಫನ್ ಡಬ್ಬಿನ ಅವ್ರು ಕೊಟ್ಬಿಟ್ಟು ಸ್ಟಾರ್ ತಗೋ. ನಡಿ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ನೀವೇನ್ ಕೇಳ್ತೀರಾ ಅಂತ ಗೊತ್ತು. ಅದಕ್ಕೂ ಮುಂಚೆ ನಾನೇ ಕೊಟ್ಬಿಡ್ತೀನಿ, ತಗೊಳ್ಳಿ. ಏನಿದು? ಸ್ಟಿಕರ್. ನನ್ನ ಬಾಕ್ಸ್ ಇಲ್ಲಿ. ಅದೇ ತರ ಇದೆ ಅಲ್ವಾ? ಸೇಮ್ ಟು ಸೇಮ್. ನಂಗೆ ಗೊತ್ತಿತ್ತು ಯು ವಿಲ್ ಬಿ ಸರ್ಪ್ರೈಸ್ಡ್ ಅಂತ. ನಿಮ್ಮ ಬಾಕ್ಸ್ನ ನೀವೇ ಇಟ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.